ಸ್ನೇಹಿತರೆ ನಮಸ್ತೆ. ನಾನು ಕಳೆದ ವಾರ ಬೆಂಗಳೂರಿನ ಪ್ರಸಿದ್ಧ ರ್ಯಾಡಿಸನ್ ಏಟ್ರಿಯಾ ಹೋಟೆಲ್, ಪಂಚತಾರ ಹೋಟೆಲ್ ಅಂತೇನು ಕರಿತೀವಿ ಅಥವಾ 5 ಸ್ಟಾರ್ ಹೋಟೆಲ್ ಏನು ಕರಿತೀವಿ, ಆ ಹೋಟೆಲ್ಗೆ ಒಂದು ಈವೆಂಟ್ಗೆ ಹೋಗಿದ್ದೆ. ಕಾರಣ ಏನಪ್ಪ ಅಂದರೆ ಆ ಹೋಟೆಲ್ನವರು ಫ್ರಾನ್ಸ್ನಿಂದ ಬರ್ತಿರೋಂಥ ಕೆಲವೊಂದು ಪರಿಸರವಾದಿಗಳಿಗೆ ಮುಂದಿನ ವಾರ ನಮ್ಮ ದೇಶದ ಆಹಾರಗಳನ್ನು ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿ ರಾಜ್ಯದ ಮತ್ತು ದೇಶದ ಸುಮಾರು 8 ಜನ ಸಾಂಪ್ರದಾಯಿಕ ಅಡುಗೆಯವ್ರನ್ನ ಕರೆಸಿ ಒಂದು ಪರೀಕ್ಷೆಯನ್ನು ಏರ್ಪಡಿಸ್ತಾರೆ. ಆ 8 ಜನದಲ್ಲಿ ನಾನು ಒಬ್ಬ. ಆ್ಯಕ್ಚುಲಿ ನನ್ನ ವೃತ್ತಿ ಅದಿಲ್ಲ ಅಂದರೆ ನನ್ನ ಫ್ಯಾಷನ್ ಇತ್ತು ಆಹಾರ ಅನ್ನೋದು. ಹಾಗಾಗಿ ನಾನು ಸಹ ಭಾಗವಹಿಸಿದೆ. ಆಶ್ಚರ್ಯ ಏನಪ್ಪ ಅಂತಂದರೆ ನಾನು ಇದರಲ್ಲಿ ಸೆಲೆಕ್ಟ್ ಆದೆ. ನಾಳೆ 1ನೇ ತಾರೀಕು ಫ್ರಾನ್ಸ್ನಿಂದ ಬರ್ತಿರೋಂಥ ಅತಿಥಿಗಳಿಗೆ ಆಹಾರ ಕೊಡುವಂಥ ಒಂದು ವ್ಯವಸ್ಥೆ ಇದೆ. ನಾನು ಮಾಡಿದ್ದೇನೂ ಅಲ್ಲ. ನಮ್ಮಲ್ಲೆಲ್ಲ ಹೇಳ್ತೀವಿ ಸಿಹಿ ಪದಾರ್ಥ, ನುಚ್ಚಿನುಂಡೆ, ತದಕ್ಲು ಅಂತೇನು ಕರಿತೀವಿ. ಅದನ್ನೇ ಸ್ಟಾರ್ ಹೋಟ್ಲ್ ಇದರಲ್ಲಿ ನಾನು ಮಾಡಿಕೊಟ್ಟಿದ್ದಂಥದ್ದು. ಹಾಗಾಗಿ ತುಂಬ ಖುಷಿಯಾಯಿತು. ಹೋಟೆಲ್ ಓನರ್ ಆಗಿರುವಂಥ ಕೌಶಿಕ್ ಮತ್ತು ಸನಿತ್ರ, ಅಲ್ಲಿಗೆ ಮ್ಯಾನೇಜ್ಮೆಂಟ್ನವರು ತುಂಬ ಇಷ್ಟಪಟ್ಟರು ನನ್ನ ಅಡುಗೆಗಳನ್ನ. ಚಿತ್ರದಲ್ಲಿ ಕಾಣಿಸ್ತಾ ಇರ್ಬೋದು ಅವರೇನೇ. ಹಾಗಾಗಿ ಅದನ್ನು ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು. ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಜೊತೆಗೆ ಅಲ್ಲಿ ಒಂದು ಪಾಪಪ್ ಅಂತೇಳಿ ಒಂದು ಸಂಸ್ಕೃತಿ ಹೋಟೆಲ್ಗಳಲ್ಲಿದೆ. ಅದಂದರೆ ಆಹಾರಗಳನ್ನು ಪರಿಚಯ ಮಾಡ್ಕೊಳ್ತಾ ಹೋಗೋದು ನಿರಂತರವಾಗಿ. ಮತ್ತು ಅಲ್ಲಿ ಹೇಗೆ ಹೋಟೆಲ್ನವರು ಬೇರೆ ಬೇರೆ ಅದಕ್ಕೂ ಮುಂಚೆ ಕಳೆದ ವರ್ಷಗಳಿಗೆಲ್ಲ ಹೋದ ವರ್ಷ ಹೇಗೆ ಸಾಂಪ್ರದಾಯಿಕ ಅಡುಗೆಯವ್ರನ್ನ ಪರಿಚಯ ಮಾಡಿಕೊಟ್ರು ಅನ್ನೋದಕ್ಕೆ ಒಂದು ಸಣ್ಣ ಒಂದು ಇದಿದೆ. ನಮ್ಮ ಸ್ನೇಹಿತರು ನವೀನ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ. ಇಷ್ಟು ಹೇಳಲಿಕ್ಕೆ ಇದನ್ನು ಶೇರ್ ಮಾಡಬೇಕು ಅನ್ನಿಸ್ತು. ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕೆಂದರೆ ಈಗ ಯೂಟ್ಯೂಬ್ದು ವಿಚಿತ್ರ ಒಂದು ರೂಲ್ಸ್ ಇದೆ. ಇಷ್ಟು ವರ್ಷದೊಳಗೆ 1 ವರ್ಷದೊಳಗೆ ಇಷ್ಟು ಜನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಯೂಟ್ಯೂಬ್ ಚಾನಲ್ನ ಕ್ಯಾನ್ಸಲ್ ಮಾಡ್ತೀವಿ ಅಂಥೇಳಿ. ನನ್ನ ಆಸಕ್ತಿ ಬಂದು ಫಾರ್ಮರ್ಸ್ಗೆ ಇನ್ಫಾರ್ಮೇಷನ್ ಮಾಡೋವಂಥದ್ದು. ಹಾಗಾಗಿ ಥ್ಯಾಂಕ್ ಯು. ವಾರದಲ್ಲಿ ನಿಮ್ಮ ರೆಸಿಪಿ ಹಂಗೆ ಹೇಳೋ ಪರವಾಗಿಲ್ಲ. ಪಾಪಪ್ ಅಂದರೆ ಸೊ ಏನಾದರೂ ಎಕ್ಸ್ಪರ್ಟೀಸ್ ಇರ್ತೀರಾ. ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಕರ್ನಾಟಕ ಕುಜಿನ್ ಇರ್ಬೋದು, ಅಥವಾ ಆಂಧ್ರ ಆಗ್ಬೋದು, ಅಥವಾ ಮಹಾರಾಷ್ಟ್ರನ್ ಆಗ್ಬೋದು. ಸೊ ಅದು ಕುಜಿನ್ ಆಗ್ಬೋದು, ಅಥವಾ ನಿಮ್ಮದು ಸ್ಪೆಷಾಲಿಟಿ ಆಗ್ಬೋದು. ನಿಮ್ಮದು ಸ್ಪೆಷಾಲಿಟಿ ಡಿಶಸ್ನ ಒಂದು ವಾರ, 3 ಡೇಸು, 5 ಡೇಸು, 10 ಡೇಸು, 15 ಡೇಸು ಆ ಒಂದು ಇದನ್ನ ರೆಸ್ಟೋರೆಂಟ್ಸ್ಗಳಲ್ಲಿ ಹೋಗಿ ನೀವು ಪ್ರಿಪೇರ್ ಮಾಡಿ ಸರ್ವ್ ಮಾಡೋದನ್ನ ಪಾಪಪ್ ಅಂತ ಹೇಳ್ತೀವಿ. ಈಗ ತುಂಬಾನೇ ಫೇಮಸ್ ಪಾಪಪ್ ಕಲ್ಚರ್ ಅನ್ನೋದು. ಹೌದಾ? ತುಂಬಾನೇ ಫೇಮಸ್ ಪಾಪಪ್ ಕಲ್ಚರ್ ಅಲ್ಲ, ಇವಾಗ ಎಲ್ಲ ಕಡೆನೂ ಇದೇ ನಡೀತಾ ಇರೋದು. ಫಾರ್ ಎಕ್ಸಾಂಪಲ್ ತುಂಬಾನೇ ಫೇಮಸ್ ರೆಸ್ಟೋರೆಂಟ್ಸ್ಗಳಿರುತ್ತೆ. ಆ ರೆಸ್ಟೋರೆಂಟ್ ಇವಾಗ ಮುಂಬೈಗೆ ಹೋಗುತ್ತೆ. ಮುಂಬೈಲಿ ಯಾವ್ದು ರೆಸ್ಟೋರೆಂಟ್ಸ್ ಇರಲ್ಲ. ಪಾಪಪ್ ಕಲ್ಚರ್ ಅಂತ ಶುರು ಆಗುತ್ತೆ. ಅಲ್ಲಿ ಯಾವುದಾದ್ರೂ ಫೇಮಸ್ ರೆಸ್ಟೋರೆಂಟ್ಸ್ ಇರುತ್ತೆ. ಯಾವುದೋ ರೆಸ್ಟೋರೆಂಟ್ ಜೊತೆ ಕೊಲಾಬ್ರೇಟ್ ಮಾಡ್ಕೊಂಡು ಸೊ ಇವ್ರ ಡಿಶಸ್ನ ಅಟ್ಲೀಸ್ಟ್ 3 ಡೇಸು, 5 ಡೇಸು, 10 ಡೇಸು, ಎಷ್ಟು ದಿನ ಆಗುತ್ತೆ ಅಷ್ಟು ದಿನವರೆಗೂ ಸೊ ಅಲ್ಲಿ ಸರ್ವ್ ಮಾಡ್ತಾರೆ. ಸೊ ದಟ್ಸ್ ಕಾಲ್ಡ್ ಪಾಪಪ್. ಓಕೆ. ಅದೇ ಥರ ಇಲ್ಲಿ ಬಂದರೆ ರಶ್ಮಿ ಕಾಶ್ಮೀರಿ ಕುಸಿನ್, ಜಸ್ಮಿನ್ ಮಾರ್ವಾ ಆ್ಯಂಡ್ ರಚನಾ ಪ್ರಸಾದ್ ಗುಜರಾತ್. ಆ ಥರ ಅದೇ ಥರ ಅಮರಾವತಿ ಶ್ರೀಲಂಕಾ. ಸೊ ಆ ಥರ ಒಂದೊಂದು ಒಂದೊಂದು ಕಡೆ ಇದು ಆ ಪ್ರಾಂತ್ಯದ ಅಡುಗೆಗಳನ್ನ ಅವ್ರು ಮಾಡಿ ಕೊಡ್ತಾರೆ. ಇಲ್ಲಿ ಬಂದು ಒಂದು ವಾರ ಇವ್ರು ಆಲ್ರೆಡಿ ಇವರೆಲ್ಲ ಮಾಡಿದ್ದಾರೆ. ಇವೆಲ್ಲ ಮಾಡಿ ಮುಗಿಸಿದ್ದಾರೆ. ಇನ್ನು ಡಿಸೆಂಬರ್ ತನಕ ಇದೆ. ಇನ್ನು ಕಾತಿಯವಾಡಿ ಬರ್ತಾ ಇದೆ ಈ ವಾರ. ಆಮೇಲೆ ಕೇರಳ ಬರ್ತಾ ಇದೆ. ಆದ್ಮೇಲೆ ಕರ್ನಾಟಕ ಒಂದು ಬರುತ್ತೆ. ಸೊ ನೆಕ್ಸ್ಟ್ ಇಯರ್ ಬಂದು ಅದೇ ತರ ಕಂಟಿನ್ಯೂ ಆಗುತ್ತೆ. ಸೊ ಇದು ಯಾಕೆ ಮಾಡ್ತಾರೆ ಅಂದ್ರೆ ಇದು ಹಳೆ ಊಟ ಎಲ್ಲ ಮರ್ತ ಹೋಗ್ತಾ ಇದೆಯಲ್ಲ, ಅದೆಲ್ಲ ಕಾಪಾಡಿಸ್ಬೇಕಂತ ಹೇಳಿ ಈ ತರ ಶುರು ಮಾಡಿದ್ದಾರೆ. ಸೊ ಇವರು ಬಂದು ನಮ್ಗೆ ತಿಳಿಸ್ಕೊಟ್ಟಿರೋ ಇದು ಎಲ್ಲ ಅಡಿಗೆ ಎಲ್ಲ ನಾವು ಸೇವ್ ಮಾಡ್ಕೊಂಡು ಅದನ್ನ ಅವ್ರು ಇಲ್ಲದ ಟೈಮ್ನ ನಾವು ಸರ್ವ್ ಮಾಡ್ತೀವಿ. ಹಂಗಾಗಿ ಎಲ್ಲ ಮನೆ ಊಟ ತರ ಬರುತ್ತೆ. ಸರಿ ಸೂಪರ್. ಬಾಯ್ಲರ್ಲಿಕ್ಕೆ ಏನಿಟ್ಟಿದೆ ಹೇಳ?